ನಾವಿವತ್ತು ನಾಗಮ್ಮ ಟೆಂಪಲ್ಗೆ ಹೋಗಿ ಬರೋಣ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಲಾಗ್ ಮಾಡ್ತಿರೋದು ಅಂತಂದ್ರೆ, ನಾನಿವತ್ತು ನಾಗಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಏನ್ ವಿಶೇಷ ಅಂತ ಕೇಳಲ್ವಾ? 24 ಷಷ್ಠಿ ಇತ್ತಲ್ವಾ? ಷಷ್ಠಿ ಎಂದು ಯಾವ ಷಷ್ಠಿ ಇತ್ತು ಅಂತಂದ್ರೆ ಕುಮಾರ ಷಷ್ಠಿ ಇತ್ತಲ್ವಾ? ಬರೀ ನಾಗರ ಷಷ್ಠಿ ಇತ್ತಿದು. ಹಾಗಾಗಿ ಸುಬ್ರಹ್ಮಣ್ಯ, ಮುಡಿಗೆರೆ, ಆದಿ ಸುಬ್ರಹ್ಮಣ್ಯ ರಥ ಎಲ್ಲ ಇದೆ. ನಾವು ಒಳ್ಳೇದಾಗುತ್ತಂತೆ, ಅಮಾವಾಸ್ಯೆ ಆದ್ಮೇಲೆ ಆ ದಿನಕ್ಕೆ ಷಷ್ಠಿ ಬರುತ್ತೆ. ಆ ಷಷ್ಠಿಯಲ್ಲಿ ನಾವು ಮನೆ ಬಾಗಿಲಲ್ಲೆಲ್ಲ ರಂಗೋಲಿ ಹಾಕಿ ಮನೆಯಲ್ಲೆಲ್ಲ ಪೂಜೆ ಮಾಡ್ಬಿಟ್ಟು ನಾಗರ ಸ್ಕೂಲಿಗೆ ಹೋಗ್ಬೇಕಾಗಿತ್ತು. ಅವನಿಗೆ ಟಿಫನ್ ಒಳ್ಳೇದಾಗುತ್ತೆ. ಹಾಗಾಗಿ ನಾನು ರೆಡಿ ಮಾಡಿದೆ. ಟಿಫನ್ ರೆಡಿ ಮಾಡಿದಾದ್ಮೇಲೆ ಇನ್ನೇನ್ ಮಾಡೋದು, ಟೆಂಪಲ್ಗೆ ಹೋಗಿ ಬರೋಣ ರೀ ಅಂತ ಹೇಳಿದೆ. ನಮ್ಮವರಿಗೆ ನೈಟ್ ಡ್ಯೂಟಿ ಇತ್ತಲ್ವಾ, ಹಾಗಾಗಿ ಎಲ್ಲ ಮುಗಿದಾದ್ಮೇಲೆ ಟೆಂಪಲ್ಗೆ ಹೋಗೋಣ ಅಂತಂದೆ. ಸರಿ ಆಯ್ತು, ಯಾವ ಟೆಂಪಲ್ ಅಂತಂದ್ರು. ಹಿಂಗಿದೆ ಅಂತ ಹೇಳ್ದೆ. ಷಷ್ಠಿ ಇದೆ, ಹೋಗ್ ಬರೋಣ ನಾಗರ ಕಲ್ಲಿಗೆ ಏನಾದ್ರು ನಾಗದೇವತೆ ಟೆಂಪಲ್ಗೆ ಹೋಗೋಣ ಅಂತಂದೆ. ಆಯ್ತು ಬಿಡು, ರೆಡಿ ಆಗಿ ಹೋಗ್ ಬರೋಣ ಅಂತಂದ್ರು. ಹಾಗಾಗಿ ನನ್ನ ಮನೇಲಿ ಎಲ್ಲಾ ಕ್ಲೀನ್ ಮಾಡ್ಬಿಟ್ಟು ಇನ್ನೇನ್ ಮಾಡೋದು, ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ವಲ್ಲ. ಸರಿ ಆಯ್ತು ಅಂತೇಳಿ ನಾವು ರೆಡಿ ಆದ್ವಿ. ನಾನ್ ರೆಡಿ ಆದೆ. ಏನಿಲ್ಲ, ಸಿಂಪಲ್ ಆಗಿ ಸ್ಯಾರಿ ಏನಿಲ್ಲ. ಆಲ್ಮೋಸ್ಟ್ ಆಚೆ ಟೆಂಪಲ್ಗೆಲ್ಲ ಹೋದಾಗ ಸ್ಯಾರಿ ಹಾಕೊಂಡ್ರೆ ತುಂಬಾ ಒಳ್ಳೇದಾಗುತ್ತಂತೆ. ಬಟ್ ಅಷ್ಟ ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಸ್ಯಾರಿ ಅಷ್ಟ ಉಡಲ್ಲ. ಚೂಡಿ ಮೇಲೆನೆ ಹೋಗ್ ಬರೋಣ ಅಂತ ಹೇಳಿದ್ರು. ಆಯ್ತು, ಮಗು ಸ್ಕೂಲಿಗೆ ಹೋದ, ನಾವು ರೆಡಿಯಾಗಿ ಟೆಂಪಲ್ಗೆ ಹೋಗ್ತಿದ್ವಿ. ಟೆಂಪಲ್ಗೆ ಹೋಗ್ತಿರ್ಬೇಕಾದ್ರೆ ಯಾವ ಟೆಂಪಲ್ ಎಲ್ಲಿದೆ ಅಂತ ಅಷ್ಟು ಗೊತ್ತಿರ್ಲಿಲ್ಲ. ನಾವು ಇಲ್ಲಿ ಬಂದಿರೋದು ಚಿಂತಾಮಣಿಯಲ್ಲಿ ಹೊಸದಾಗಲ್ವಾ, ಹಾಗಾಗಿ ನನ್ಗೂ ಅಷ್ಟು ತಿಳಿದಿರ್ಲಿಲ್ಲ. ನಮ್ಮವ್ರಿಗೆ ಒಂದ್ಸಲ ಕೇಳಿ ನೋಡಿ ಎಲ್ಲಾದ್ರೂ ಟೆಂಪಲ್ ಇದೆಯಾ ಅಂತ ಕೇಳ್ದೆ. ಸರಿ ಆಯ್ತು, ಕೇಳ್ತೀನಿರು ಅಂತ ಅವರು ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿದ್ರು. ಸರಿ ಹಿಂಗಿದೆ ಅಂತೆ, ಇಂಥ ಪ್ಲೇಸ್ ಅಲ್ಲಿ ಅಂತಂದ್ರು. ನನ್ಗೂ ಪ್ಲೇಸ್ ಅಷ್ಟೇ ಅಲ್ವಾ, ಹೊಸ ಜಾಗ ಅಲ್ವಾ, ಹಾಗಾಗಿ ಸರಿ ನಡೀರಿ ಹೋಗ್ ಬರೋಣ ಅಂತೇಳಿ ನಾವು 2 ವೀಲರ್ ಅಲ್ಲೇ, ನಾನು ನಮ್ಮ ಯಜಮಾನ್ರಿಬ್ರು ಸೀದಾ ನಾಗಮಾತಾಯಿ ಟೆಂಪಲ್ಗೆ ಹೊರಟಿದ್ದಾದ್ಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ನಮ್ಗೆ ಎಲ್ಲಿ ಏನು ಅಂತ ಗೊತ್ತಾಗ್ಲೇ ಇಲ್ಲ. ಅದು ಟೆಂಪಲ್ ಅಂತಾನೆ ಗೊತ್ತಾಗ್ಲಿಲ್ಲ. ಅಂದ್ರೆ ಫುಲ್ ಮರಗಳಿದಾವಲ್ವಾ, ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗಿತ್ತು. ಒಳಗಡೆ ಗಂಗಮ್ಮ ತಾಯಿ ಎಷ್ಟು ನೀಟಾಗಿ ಕೂತಿದ್ಲು ಅಂತಂದ್ರೆ ನೋಡಿದ ತಕ್ಷಣ ಒಂಥರ ಮೈ ಜುಮ್ ಅನ್ಸೋದು, ಆ ತರ ಇತ್ತು. ಟೆಂಪಲ್ ಮಾತ್ರ ಸೂಪರ್ ಆಗಿತ್ತು. ಸರಿ ಆಯ್ತು ಅಂತೇಳಿ ನಾವು ಪೂಜೆ ಮಾಡ್ಬಿಟ್ಟು ಹೊರಟಿದ್ದು ನಾವು ನೇರ ನಾಗಮ್ಮ ತಾಯಿ ಟೆಂಪಲ್ ಹತ್ರ ನಿಲ್ಸಿದ್ವಿ. ಅಷ್ಟೇನು ಇದಿಲ್ಲ, ಬಟ್ ತುಂಬಾ ಪವರ್ಫುಲ್ ಅಂತೆ. ಎಲ್ರು ಒಂದ್ಸಲ ಹೋಗ್ಲೇಬೇಕಾಗಿರೋದು. ಎಷ್ಟು ಪವರ್ಫುಲ್ ಅಂತಂದ್ರೆ ಅಷ್ಟು ಪವರ್ಫುಲ್ ಇದೆ ಅಂತೆ. ಪೂಜೆ ಎಲ್ಲ ಮಾಡಿದ್ರು. ನಾವು ಹೋದ್ವಿ, ಎಲ್ಲ ಲಾಕ್ ಮಾಡಿದ್ರು. ಇಲ್ಲಿ ನಾವು ಹೊರಟಿದ್ದು ನೇರ ಇದೇ ಟೆಂಪಲ್. ಆಚೆ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಮತ್ತೆ ಅಲ್ಲಿಂದ ಒಳಗಡೆ ಹೋದೆ. ನಮ್ಮೂರು ಬರ್ಲಿಲ್ಲ, ನಾನು ಒಬ್ಳೆ ಹೋದೆ. ಹಾಗಾಗಿ ಒಳಗಡೆ ವಿಡಿಯೋ ಮಾಡಕ್ ಅಷ್ಟ ಮನ್ಸು ಬರ್ಲಿಲ್ಲ. ಯಾಕಂದ್ರೆ ಪೂಜೆ ಮಾಡ್ತಿರ್ಬೇಕಾದ್ರೆ ವಿಡಿಯೋ ಮಾಡೋದು ಅದು ಒಳ್ಳೇದಲ್ಲ. ಭಕ್ತಿ ಶ್ರದ್ಧೆ ಎಲ್ಲ ಹಾಳಾಗ್ಬಿಡುತ್ತೆ ವಿಡಿಯೋ ಮಾಡ್ಬೇಕಾದ್ರೆ. ನಾನು ಫಸ್ಟ್ ಎಲ್ಲ ಪೂಜೆ ಮಾಡ್ಬಿಟ್ಟು ಆದ ನಂತರ ಒಂಚೂರು ಸ್ವಲ್ಪ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ. ಹಾಗಾಗಿ ಹಂಗೆ ಮಾಡಿದೆ. ಇಲ್ಲಿ ಹೋಗ್ತಾ ಇದೀನಿ. ವಾವ್, ತಾಯಿ ಕಾಪಾಡಮ್ಮ, ನೀನ್ ಇಲ್ದೇ ಇರೋ ಜಾಗ ಇಲ್ಲ. ನೀನು ಒಲಿದ್ರೆ ಎಲ್ರಿಗೂ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೋದೆ. ಎಷ್ಟು ಪೂಜೆ ಆಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಪೂಜೆ ಆಗಿತ್ತು. ನಾನು ಹೋದೆ, ಎಲ್ಲ ಪೂಜೆ ಎಲ್ಲ ಮಾಡ್ಬಿಟ್ಟು ಲಾಸ್ಟಿಗೆ ಹಾಲು ಎರಿಬೇಕಾಗಿತ್ತಲ್ವಾ, ಹಾಲು ಎರಿಬೇಕಾದ್ರೆ ಮಾತ್ರ ನಾನು ವಿಡಿಯೋ ಮಾಡಿದೆ. ಹಾಗಾಗಿ ಯಾಕಂದ್ರೆ ನಾವು ಸ್ವಲ್ಪ ಇದರಿಂದ ಹೋಗಿದ್ವಲ್ಲ, ಏನಾದ್ರು ತಗೊಂಡ್ ಹೋಗ್ಬೇಕಾಗಿತ್ತು. ಅಲ್ಲೇ ಒಂದು ಇದ್ರಲ್ಲಿ ಹಾಲು ತಗೊಳ್ಳೋಣಂತೆ ಬಿಡು ಅಂತಂದ್ರು ನಮ್ಮವರು. ಸರಿ, ಇನ್ನೇನು ಬರೋದೇ ಅಪರೂಪ, ಇನ್ನು ಅದು ಇದು ಅಂತಂದ್ರೆ ನನಗೆ ಮತ್ತೆ ಬೈತಾರೆ ಅಂತೇಳಿ ಸರಿ ಆಯ್ತು, ಹೆಂಗೋ ಒಟ್ಟು ಕರ್ಕೊಂಡು ಹೋಗ್ತಿದಾರಲ್ಲ ಅಂತ ಖುಷಿ ಪಟ್ಟೆ. ಆಯ್ತು, ತಗೊಂಡು ಹೋಗಿದ್ದ ಹಾಲು ತಾಯಿಗೆ ಮತ್ತೆ ನಾಗರಾಜ ತಂದೆಗೆ ಅರ್ಪಣೆ ಮಾಡಿದ್ದಾಯ್ತು. ಹಾಲೆಲ್ಲ ಅರ್ಪಣೆ ಮಾಡಿಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಪ್ರದಕ್ಷಿಣೆ ಹಾಕಿ 3 ಸೊತ್ತು ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ನಿಂತ್ಕೊಂಡ್ಬಿಟ್ಟು, ಒಳಗಡೆ ತುಂಬಾ ಜನ ಇದ್ರು, ಬಟ್ ಆ ಕಡೆ ಯಾರು ಓಡಾಡ್ತಿರ್ಲಿಲ್ಲ. ನಾನು ವಿಡಿಯೋ ಮಾಡ್ತಿದ್ದೀನಲ್ಲ ಅಂತ ಏನೋ ಗೊತ್ತಿಲ್ಲ. ಹೀಗಿತ್ತು. ನಾಗರಾಜ ತಂದೆ ಪೂಜೆ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ಅದಾದ್ಮೇಲೆನೆ ವಿಡಿಯೋ ಮಾಡಿದ್ದು, ಹಾಲು ಎರ್ದಿದ್ದಾದ್ಮೇಲೆನೆ ವಿಡಿಯೋ ಮಾಡಿದ್ದು. ತದನಂತರ ಅಲ್ಲಿಂದ ನಾನು ಮತ್ತೆ ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ವಿಡಿಯೋ ಒಂಚೂರು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಹೋದ ತಕ್ಷಣ ಸಮಾಧಾನನೂ ಆಯ್ತು, ಅಷ್ಟೇ ಪೂಜೆನೂ ಅಷ್ಟು ಚೆನ್ನಾಗಿ ನಡೀತು. ಅಲ್ಲಿಂದ ನಾವು ನೇರ ಈಗ ಮನೆಗೆ ಬರ್ಬೇಕಾಗಿತ್ತಲ್ವಾ, ಹಾಗಾಗಿ ಮತ್ತೆ ತಾಯಿ ಕೃಪೆಗೆ ಪಾತ್ರರಾಗಿ ಅಲ್ಲಿ ತಾಯಿಗೆ ನಮಸ್ಕಾರ ಮಾಡ್ಬಿಟ್ಟು, ತಾಯಿ ನನ್ ಮೇಲೆ ಒಂದ್ ಕಣ್ಣು ಇರ್ಲಿ ತಾಯಿ, ನನ್ ಮೇಲೆ ಆಶೀರ್ವಾದ ಇರ್ಲಿ ತಾಯಿ ನಿಂದು,
ಆಮೇಲೆ ಎಲ್ರ ಮೇಲೂ ಆಶೀರ್ವಾದ ಇರ್ಲಿ ನಿಂದು ಅಂತ ಹೇಳ್ಕೊಂಡ್ಬಿಟ್ಟು ನಿಮ್ಮೆಲ್ರಿಗೂ ಬೇಡ್ಕೊಂಡ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ರು ನನಗೆ ಸಪೋರ್ಟ್ ಕೊಡ್ಲಿ ಅಂತಾನು ಬೇಡ್ಕೊಂಡ್ಬಿಟ್ಟು ಮತ್ತೆ ನಾನು ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ನನಗೆ ಮತ್ತೆ ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ಒಳಗಡೆ ಫುಲ್ ಆಚೆ ಎಲ್ಲ ಲಾಕ್ ಮಾಡಿದ್ರು. ಇಲ್ಲಿ ಒಳಗಡೆ ಕೈ ಹಾಕ್ತೀನಿ, ಮೈ ರೋಮಾಂಚನ ಆಗ್ತಿದೆ, ಯಪ್ಪ ಭಯ ಆಗೋಗ್ಬಿಡ್ತು. ಆದ್ರೂ ಮಾಡಿದೆ ವಿಡಿಯೋ. ತಾಯಿ ನೀನೇ ಇದೆಯಾ, ನೀನ್ ಇಲ್ದೇ ಇರೋ ಜಾಗ ಯಾವ್ದೂ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು ಸರಿ ಆಯ್ತು ಅಂತ ವಿಡಿಯೋ ಮಾಡ್ಬಿಟ್ಟು ಮತ್ತೆ ನಾನು ಅಲ್ಲಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ನಾಗಮ್ಮ ತಾಯಿ ಟೆಂಪಲ್ ಇಂದ ನಾನು ಮತ್ತೆ ರಿಟರ್ನ್ ಬಂದೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ಗೆ ಸಪೋರ್ಟ್